ಎಲ್ರಿಗೂ ನಮಸ್ಕಾರ. ಇವತ್ತಿನ ವಾರದ ಮಾತು ಕಾರ್ಯಕ್ರಮಕ್ಕೆ ನನ್ನ ಸ್ನೇಹಿತರು ಒಂದು ಇಂಟ್ಸ್ ಕೊಟ್ಟರು. ಭದ್ರಾವತಿಯ ಈಶ್ವರ್ ತೀರ್ಥ ಹೇಳಿದರು, ಕಳೆದ ಎಲ್ಲ ಎಪಿಸೋಡ್ಗಳು ಕೃಷಿ ಮತ್ತು ಹಸ್ತಕೃಷಿಕರಿಗೆ ಒಂದಿಷ್ಟು ಅನುಕೂಲ ಆಗ್ತಾಯಿದೆ, ಅದ್ರ ಜೊತೆಯಲ್ಲಿ ಕೆಲವು ನೀತಿಗಳನ್ನು ನೀವು ಹೇಳಿದ್ದೀರಿ. ಮಣ್ಣಿನಲ್ಲಿ ಭೌತಿಕ ಕ್ರಿಯೆ ಮತ್ತು ರಾಸಾಯನಿಕ ಕ್ರಿಯೆ, ಜೈವಿಕ ಕ್ರಿಯೆ ಅಂತ ಹೇಳ್ತಾರಲ್ಲ, ಅದ್ರ ಬಗ್ಗೆ ಒಂದಿಷ್ಟು ವಿವರವಾಗಿ ನೈಸರ್ಗಿಕ ಕೃಷಿಗೆ ಒಂದಿಷ್ಟು ಅನುಕೂಲವಾಗೋ ಥರದಲ್ಲಿ ಹೇಳಿ ಅಂತ ಹೇಳಿದರು. ಆ ಕಾರಣಕ್ಕಾಗಿ ಇವತ್ತು ಅದೇ ಸಬ್ಜೆಕ್ಟ್ ಬಗ್ಗೆ ನಾನು ಇವತ್ತು ವಿವರಣೆ ಕೊಡ್ತಾ ಹೋಗ್ತೀನಿ. ಇವತ್ತು ಮಣ್ಣು ರಾಸಾಯನಿಕದಿಂದ ಹಾಳಾಗಿದೆ, ಅದು ಸತ್ಯ, ಎಲ್ರಿಗೂ ಗೊತ್ತಿರೋಂಥ ವಿಚಾರನೇ. ಈಗ ಅದನ್ನು ನಾವು ಸಾವಯವದಲ್ಲೋ ಅಥವಾ ನೈಸರ್ಗಿಕ ಕೃಷಿನಲ್ಲೋ ಅದನ್ನು ಪೂರ್ಣ ಪ್ರಮಾಣದ ಫಲವತ್ತತೆ ತರೋಂಥ ಕ್ರಿಯೆಗೆ ನಾವು ಮುಂದಾಗಿದಾಗ 1-2 ವರ್ಷ 3 ವರ್ಷ ನಿರಂತರವಾಗಿ ಸಾವಯವದ ಅಂಶಗಳನ್ನು ಮಣ್ಣಿಗೆ ಸೇರಿಸಿ ಅಲ್ಲಿ ಡೈವರ್ಸಿಟಿ ಕ್ರಿಯೇಟ್ ಆಗೋ ಥರದಲ್ಲಿ ಮಾಡಿದರೆ ಒಂದು ಹಂತದಲ್ಲಿ ನ್ಯಾಚುರಲ್ ಕ್ಲೈಮೇಟ್ ಕ್ರಿಯೇಟ್ ಆಗುತ್ತೆ. ಕ್ರಿಯೇಟ್ ಆದಾಗ ಆ ಮಣ್ಣಲ್ಲಿ ಒಂದು ಭೌತಿಕ ಕ್ರಿಯೆಗಳು ನಡೆಯುತ್ತೆ ಮತ್ತು ರಾಸಾಯನಿಕ ಕ್ರಿಯೆಗಳು ನಡೆಯುತ್ತೆ ಮತ್ತು ಜೈವಿಕ ಕ್ರಿಯೆಗಳು ನಡೆಯುತ್ತೆ. ಈ 3 ಕ್ರಿಯೆಗಳು ನಿರಂತರವಾಗಿ ನಡೆಯೋದ್ರಿಂದ ಏನಾಗುತ್ತೆ ಅಂದರೆ ಮಣ್ಣು ಫಲವತ್ತತೆಯಾಗಿ ಸದೃಢವಾದಂಥ ಮಣ್ಣು ಸೃಷ್ಟಿಯಾಗೋದಕ್ಕೆ ಅಲ್ಲಿ ನೆರವಾಗುತ್ತೆ. ಉದಾಹರಣೆಗೆ ಆ ಭೌತಿಕ ಕ್ರಿಯೆ ಅಂತಂದರೆ ನಮ್ಮ ಮಣ್ಣು ಜೀವಿಗಳು ಏನು ಓಡಾಡ್ತವೆ, ಆ ಓಡಾಡೋಂಥ ಜಾಗದಲ್ಲಿ ಅದು ಮಣ್ಣು ಸೋಬ್ರ ಆಗೋಂಥದ್ದು ಮತ್ತು ರಂಧ್ರ ನಿರ್ಮಾಣ ಆಗೋಂಥದ್ದು, ಈ ಎಲ್ಲ ಕ್ರಿಯೆಗಳಿಂದ ಮಣ್ಣು ಫಲವತ್ತತೆ ಆಗ್ತಾ ಹೋಗುತ್ತೆ. ಕಾರಣ ಮಣ್ಣು ಓಡಾಡಿದ ತಕ್ಷಣಕ್ಕಿಂತಲೂ ಮುಖ್ಯವಾಗಿ ಅವು ಓಡಾಡೋಂಥ ಸಂದರ್ಭದಲ್ಲಿ ನಂತರ ಮಣ್ಣನ್ನು ಸೂಬ್ರ ಮಾಡ್ತಾವಲ್ಲ, ಆ ಸೂಬ್ರ ಮಾಡಿದ್ದು ಬೇರು ಬಿಡೋದಕ್ಕಾಗಲಿ ಮತ್ತು ನೀರು ಇಂಗೋದಕ್ಕಾಗಲಿ ಆಸ್ಪದ ಮಾಡಿಕೊಡುತ್ತೆ. ಅದಕ್ಕಿಂತಲೂ ಪ್ರಮುಖವಾಗಿ ರಂಧ್ರಗಳು ನಿರ್ಮಾಣ ಮಾಡ್ತವೆ. ಎರೆಹುಳುಗಳು 24 ಅಡಿ ಆಳ ತನಕ ಹೋಗಿ ಮೇಲೆ ಬರೋ ಅಂಥದ್ದು, ಅಲ್ಲಿ ರಂಧ್ರ ಪರ್ಮನೆಂಟ್ ನಿರ್ಮಾಣ ಆಗೋಂಥದ್ದು, ಇಲಿಗಳು ರಂಧ್ರ ಮಾಡೋ ಅಂಥದ್ದು, ನಂತರ ಏಡಿಗಳು ರಂಧ್ರ ಮಾಡೋಂಥದ್ದು, ಇರುವೆಗಳು, ಗೊದ್ದಗಳು, ಈ ಥರದ ಎಲ್ಲವೂ ಬಿಲನ ಮಾಡಿದಾಗ ಅಲ್ಲಿ ರಂಧ್ರ ನಿರ್ಮಾಣ ಆದಾಗ ಏರಿಯೇಷನ್ ಆಗುತ್ತೆ ಮತ್ತು ನೀರು ಇಂಗುತ್ತೆ. ಮಳೆ ಬಂದಂಥ ಸಂದರ್ಭದಲ್ಲಿ ಆ ರಂಧ್ರದ ಮೂಲಕವಾಗಿ ನೀರು ಇಂಗೋದಕ್ಕೆ ಆಸ್ಪದ ಮಾಡಿಕೊಟ್ಟು ಮಣ್ಣು ನೈಸರ್ಗಿಕವಾಗಿ ಹೇಗೆ ಫಲವತ್ತತೆ ಆಗ್ಬೋದು ಆ ನಿಟ್ಟಿನಲ್ಲಿ ಅದು ಒಂದು ಹಂತದಲ್ಲಿ ಫಲವತ್ತತೆ ಆಗುತ್ತೆ. ಇದು ಭೌತಿಕ ಕ್ರಿಯೆಗಳಿಂದ ಆಗೋಂಥ ಕ್ರಮ. ಇನ್ನು ಎರಡನೇದು, ಅದ್ರ ಜೊತೆಯಲ್ಲಿ ಈಗ ಅಲ್ಲಿ ಸಸ್ಯವರ್ಗ ಡೆವಲಪ್ ಆಗುತ್ತೆ. ಆ ಸಸ್ಯವರ್ಗ ಡೆವಲಪ್ ಆದ ತಕ್ಷಣ ಏನಾಗುತ್ತೆ ಅಂತಂದರೆ ಅದು ಬೇರು ಬಿಡುತ್ತೆ, ಅಲ್ಲಿ ಸಾಯುತ್ತೆ, ಅದು ಅದರ ಅವಧಿ ಮುಗಿದ ಮೇಲೆ ಸಾಯುತ್ತೆ, ಅದು ಅಲ್ಲಿ ಕಳಿಯುತ್ತೆ. ಆ ಕಳಿತಾಗ ಅಲ್ಲಿ ಸಾವಯವದ ಅಂಶ ಅಲ್ಲಿ ಸೇರ್ತಾ ಹೋಗುತ್ತೆ. ಈ ಕ್ರಿಯೆ ಅದು ಒಂದು ಹಂತದ್ದು. ಮತ್ತು ಅಲ್ಲಿ ಏರಿಯೇಷನ್ಗೆ ಗಾಳಿ ಹೋಗೋದಕ್ಕೆ, ನೀರು ಹೋಗೋದಕ್ಕೆ, ಆ ಬೇರು ಕರಗಿರುತ್ತಲ್ಲ ಆ ಜಾಗದಲ್ಲಿ ಒಂದು ಸೂಕ್ಷ್ಮ ರಂಧ್ರ ನಿರ್ಮಾಣ ಆಗಿ ಅಲ್ಲಿ ಮತ್ತು ಮಣ್ಣು ಫಲವತ್ತತೆ ಆಗೋದಕ್ಕೆ ಆಸ್ಪದ ಆಗುತ್ತೆ. ಇದು ಭೌತಿಕ ಕ್ರಿಯೆಯಿಂದ ಆಗಂಥ ವಿಚಾರ. ಇನ್ನೆರಡನೇದು ಕೆಮಿಕಲ್ ಕ್ರಿಯೆಗಳು, ಅಂದರೆ ರಾಸಾಯನಿಕ ಕ್ರಿಯೆಗಳು ಅಲ್ಲಿ ನಡೀತಾ ಹೋಗುತ್ತೆ. ಇಲ್ಲಿ ರಾಸಾಯನಿಕ ಕ್ರಿಯೆಗಳು ಹೇಗೆ ನಡೆಯುತ್ತೆ ಅಂತಂದರೆ ಇಲ್ಲಿ ಡೈವರ್ಸಿಟಿ ಏನು ಕ್ರಿಯೇಟ್ ಆಗಿರುತ್ತೆ, ಅವಾಗ ಸಸ್ಯ ವೈವಿಧ್ಯತೆ ಜೊತೆಯಲ್ಲಿ ಪ್ರಾಣಿ ವೈವಿಧ್ಯತೆ, ಜೀವ ವೈವಿಧ್ಯತೆ ಏನು ಸೃಷ್ಟಿಯಾಗುತ್ತೆ. ಹಾಗಾಗಿ ಅನೇಕ ಜೀವರಾಶಿಗಳು ಮಣ್ಣಿನ ಒಳಗಡೆ ಮತ್ತು ಮಣ್ಣಿನ ಮೇಲ್ಭಾಗದಲ್ಲಿ ಮತ್ತು ಕಳೆನಲ್ಲಿ, ಬೆಳೆನಲ್ಲಿ ಈ ಥರದ ಕೀಟ ಪ್ರಪಂಚ ಅಲ್ಲಿ ಸೃಷ್ಟಿಯಾಗ್ತಾ ಹೋಗುತ್ತೆ. ಅಲ್ಲಿ ಕಪ್ಪೆಗಳಿರ್ಬೋದು, ಜೇಡ ಇರ್ಬೋದು, ಈ ಥರದ ಅನೇಕ ಜೀವ ವೈವಿಧ್ಯತೆ ಸೃಷ್ಟಿಯಾದಾಗ ಮತ್ತು ಮಣ್ಣೊಳಗಡೆ ಇರೋಂಥ ಮಣ್ಣು ಜೀವಿಗಳು, ಮಣ್ಣಾವುಗಳು, ಬೇರೆ ಬೇರೆ ಹುಳ ಹುಪ್ಟಿಗಳು ಮಣ್ಣಲ್ಲಿ ಏನಿರ್ತವೆ ಅಷ್ಟು ಜಂತು ರಾಶಿಗಳು ಅದು ಬಿಡೋಂಥ ಬೆವರು, ಬಿಡೋಂಥ ಮಲ ಮೂತ್ರ, ಈ ಎಲ್ಲದರಿಂದನ ಒಂದಿಷ್ಟು ಕೆಮಿಕಲ್ ರಿಯಾಕ್ಷನ್ ಆಗಿ ಮಣ್ಣಿನ ಫಲವತ್ತತೆಗೆ ಅನೇಕ ಆಸಿಡ್ಗಳು ಅಲ್ಲಿ ಸೃಷ್ಟಿಯಾಗ್ತಾ ಹೋಗ್ತವೆ. ಯೂಮಿಕ್ ಆಸಿಡ್ ಅಂತ ಹೇಳ್ತಾರೆ. ಯೂಮಿಕ್ ಆಸಿಡ್ ಬಳಸಿದ್ರೆ ಬೇರು ಬಿಟ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ, ಮಣ್ಣು ಸೂಪರ್ ಆಗುತ್ತೆ ಅಂತ ಹೇಳ್ತಾರಲ್ಲ. ಯೂಮಿಕ್ ಆಸಿಡ್ಡು ಇದೇ ಥರದಲ್ಲಿ ನ್ಯಾಚುರಲ್ಲಾಗಿ ಅಲ್ಲಿ ಸೃಷ್ಟಿಯಾಗ್ತಾ ಹೋಗುತ್ತೆ. ಸೃಷ್ಟಿಯಾದಾಗ ಅದು ಆ ಮಣ್ಣಿನೊಳಗೆ ಬೆರೆತಾಗ ಮಣ್ಣಿನೊಳಗಡೆಗೆ ಬೇರು ಬಿಡೋಂಥ ಕ್ರಿಯೆಗಳಿಗೆ ಮತ್ತು ಅಲ್ಲಿ ಬೆಳೆಯೋಂಥ ಎಲ್ಲ ಫಲಗಳು ಸಸ್ಯವರ್ಗಕ್ಕೆ ಅದು ಫಲವತ್ತತೆ ಕೊಡೋಂಥ ಕ್ರಿಯೆನ ಅವು ಮಾಡ್ತಾ ಹೋಗ್ತವೆ. ಅದ್ರ ಜೊತೆಯಲ್ಲಿ ಫ್ಲೋರಿಕ್ ಆಕ್ಸಿಡ್ ಉತ್ಪತ್ತಿ ಆಗುತ್ತೆ. ಈ ಫ್ಲೋರಿಕ್ ಆಕ್ಸಿಡ್ಡು ಪ್ರಮುಖವಾಗಿ ಕಲ್ಲನ್ನು ಕರಗಿಸುತ್ತೆ, ಕಲ್ಲು ಕರಗಿಸಿ ಫಾಸ್ಫೇಟ್ನ ಸಪ್ಲೈ ಮಾಡ್ತಾ ಹೋಗುತ್ತೆ. ಈ ಥರದ ಅನೇಕ ಕ್ರಿಯೆಗಳು ಇಲ್ಲಿ ಆ ಮಲ ಮೂತ್ರ ಮತ್ತು ಬೆವರಿನಿಂದ ಆಗ ಕ್ರಿಯೆಯಿಂದನ ಅನೇಕ ರಾಸಾಯನಿಕ ಕ್ರಿಯೆಗಳು ಅಲ್ಲಿ ಸೃಷ್ಟಿಯಾಗಿ ಮಣ್ಣು ಹೆಚ್ಚು ಫಲವತ್ತತೆ ಆಗೋದಕ್ಕೆ ಆಸ್ಪದ ಕೊಡುತ್ತೆ ಮತ್ತು ಮಣ್ಣಿಗೊಂದು ಜೀವಂತಿಕೆ ಬರುತ್ತೆ. ಇನ್ನು ಮೂರನೇದು ಜೈವಿಕ ಕ್ರಿಯೆಗಳು. ಇಲ್ಲಿ ಸಸ್ಯ ಪ್ರಭೇದ ಮತ್ತು ಜೀವ ಪ್ರಭೇದಗಳು ಏನಲ್ಲಿ ಸೃಷ್ಟಿಯಾಗ್ತವೆ ಮಣ್ಣಲ್ಲಿ,
ಅಷ್ಟು ಪ್ರಭೇದಗಳಲ್ಲಿ ಏನಾಗುತ್ತೆ ಅಂತಂದರೆ, ಈ ಉದಾಹರಣೆಗೆ ಸಸ್ಯ ಪ್ರಭೇದಗಳು ಹುಟ್ಟು ಮತ್ತು ಸಾವು ಇರುತ್ತೆ, ಹುಟ್ಟಿ ಮತ್ತು ಸಾಯ್ತವೆ. ಇನ್ನು ಎರಡನೇ ಹಂತದಲ್ಲಿ ಜೀವ ವೈವಿಧ್ಯತೆಯನ್ನು, ಜೀವಿಗಳು, ಮಣ್ಣು ಜೀವಿಗಳು ಇರ್ಬೋದು, ಮಣ್ಣಿನ ಮೇಲೆ ವಾಸ ಮಾಡೋ ಅಂಥವು, ಮತ್ತು ಕಳೆ ಮತ್ತು ಬೆಳೆ ಮೇಲೆ ವಾಸ ಮಾಡೋ ಅಂಥವು, ಈ ಎಲ್ಲ ಕ್ರಿಯೆಗಳು, ಹಕ್ಕಿ ಪಕ್ಷಿಗಳು ಇರ್ಬೋದು, ಇವೆಲ್ಲವೂ ನಂತರ ಅಲ್ಲಿ ಹುಟ್ಟು ಸಾವು ಈ ಕ್ರಿಯೆ ನಡೀತಾ ಹೋಗುತ್ತೆ. ಇಲ್ಲಿ ಹುಟ್ಟು ಸಾವು ಕ್ರಿಯೆಗಳು ನಡೆಯುವಾಗ ಅನೇಕ ಪೋಷಕಾಂಶಗಳು ಮಣ್ಣಿಗೆ ಸೇರ್ತಾ ಹೋಗುತ್ತೆ. ಆ ಮಣ್ಣಿಗೆ ಸೇರಿದಾಗ ಮಣ್ಣು ಫಲವತ್ತತೆ ಆಗೋದಕ್ಕೆ ಇದು ಆಸ್ಪದ ಮಾಡಿಕೊಡುತ್ತೆ. ಅದ್ರ ಜೊತೆನಲ್ಲೇ ಇಲ್ಲಿ ಸಸ್ಯ ಪ್ರಭೇದಗಳು ಹುಟ್ಟಿ ಸತ್ತಾಗ ಅಲ್ಲಿ ಮತ್ತಲ್ಲಿ ಡಿಕಂಪೋಸ್ ಆಗಿ ಮಣ್ಣೊಳಗಡೆ ಕರೆದಾಗ ಅನೇಕ ಪೋಷಕಾಂಶಗಳು ಮಣ್ಣಿಗೆ ಸೇರೋದ್ರ ಜೊತೆಯಲ್ಲಿ ಮಣ್ಣು ಜೀವಿಗಳಿಗೆ ಇದು ಆಹಾರವಾಗ್ತಾ ಹೋಗುತ್ತೆ. ಸಸ್ಯ ಪ್ರಭೇದಗಳು ಸತ್ತಾಗ ಇದು ಈ ಮಣ್ಣು ಜೀವಿಗಳು ಮತ್ತು ಬೇರೆ ಬೇರೆ ಪಕ್ಷಿಗಳಿಗೆ ಮತ್ತು ಪ್ರಾಣಿಗಳಿಗೆ, ಕೀಟಗಳಿಗೆ ಇದು ಆಹಾರವಾಗ್ತಾ ಹೋಗುತ್ತೆ. ಇದು ಒಂದು ಕ್ರಿಯೆ. ಆದರೆ ಇಲ್ಲಿ ಜೀವ ವೈವಿಧ್ಯತೆಯಿಂದ ಸೃಷ್ಟಿಯಾದಂಥ ಅನೇಕ ಜೀವರಾಶಿಗಳು ಏನು ಮಣ್ಣಿನ ಮೇಲೆ ಮತ್ತು ಮಣ್ಣಿನ ಕೆಳಗಡೆ ಮತ್ತು ಗಿಡಗಳ ಮೇಲೆ ಮತ್ತು ಕಳೆಗಳ ಮೇಲೆ, ಬೆಳೆಗಳ ಮೇಲೆ ಏನು ಸೃಷ್ಟಿಯಾಗಿರ್ತಾವಲ್ಲ, ಈ ಎಲ್ಲ ಕೀಟಗಳು ಸತ್ತು ಮಣ್ಣಿಗೆ ಸೇರಿದಾಗ ಈ ಎಲ್ಲ ಸಸ್ಯರಾಶಿಗಳಿಗೆ ಇದು ಆಹಾರವಾಗ್ತಾ ಹೋಗುತ್ತೆ. ಹಾಗಾಗಿ ಇಲ್ಲಿ ಕೊಟ್ಟು ತಗೊಂಡಂಥ ಕ್ರಿಯೆ ನಿರಂತರವಾಗಿ ನಡೆಯೋದ್ರಿಂದನ ಈ ಮೂರು ಕ್ರಿಯೆಗಳು ಮಣ್ಣನ್ನು ಫಲವತ್ತತೆ ಮಾಡೋದಕ್ಕೆ ಹೆಚ್ಚು ಆಸ್ಪದ ಮಾಡಿಕೊಡ್ತವೆ. ಹಾಗಾಗಿ ಕೃಷಿಕನಿಗೆ ಮಣ್ಣು ಫಲವತ್ತತೆ ಆಗೋದಕ್ಕೆ ಈ ಮೂರು ಕ್ರಿಯೆಗಳು ಸಮಾನವಾಗಿ ನಡೆದರೆ ಭಾಳ ಒಳ್ಳೆಯದು ಅಂತೇಳಿ ವಿಜ್ಞಾನಿಗಳು ಹೇಳಿದ್ದಾರೆ, ಮತ್ತು ಈಗಾಗಲೇ ಕಂಡುಕೊಂಡಂಥ ಸತ್ಯ ಅದು. ಆ ಕಾರಣಕ್ಕಾಗಿ ನಾವು ಡೈವರ್ಸಿಟಿನ ಕ್ರಿಯೇಟ್ ಮಾಡಬೇಕು. ಇಲ್ಲಿ ಭೌತಿಕ ಮತ್ತು ರಾಸಾಯನಿಕ ಮತ್ತು ಜೈವಿಕ ಕ್ರಿಯೆಗಳು ನಿರಂತರವಾಗಿ ನಡೆಯೋದಕ್ಕೆ ಆಸ್ಪದ ಮಾಡಿಕೊಡ್ಬೇಕು. ಆಸ್ಪದ ಮಾಡಿಕೊಟ್ಟಾಗ ಮಣ್ಣು ಫಲವತ್ತತೆ ಆಗ್ತಾ ಹೋಗುತ್ತೆ. ಇದು ರಾಸಾಯನಿಕ ಕ್ರಿಯೆಯಿಂದ ಯಾವುದೇ ಕಾರಣಕ್ಕೂ ಸಾಧ್ಯತೆಯೇ ಇಲ್ಲ, ಆಗದೇ ಇಲ್ಲ. ಆ ಕಾರಣಕ್ಕಾಗಿ ನಾವು ರಾಸಾಯನಿಕ ಮುಕ್ತವಾದಂಥ ಕೃಷಿ ಮಾಡಿದರೆ ಈ ಜೈವಿಕ ನೈಸರ್ಗಿಕ ಕ್ರಿಯೆಗಳು ಮಣ್ಣಲ್ಲಿ ನಿರಂತರವಾಗಿ ನಡೆಯೋದಕ್ಕೆ ಆಸ್ಪದ ಮಾಡಿಕೊಡ್ತವೆ ಅಂತ ಹೇಳ್ತಾ, ಇವತ್ತಿನ ವಾರದ ಮಾತಿನಲ್ಲಿ ಮಣ್ಣಿನ ಫಲವತ್ತತೆ ಬಗ್ಗೆ ಈ ಮೂರು ಕ್ರಿಯೆಗಳಿಂದ ಏನಾಗುತ್ತೆ ಅನ್ನೋದ್ರ ಬಗ್ಗೆ ತಿಳಿಸಿದ್ದೀನಿ. ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬರ್ ಆಗಿ, ಮತ್ತು ಜೊತೆಯಲ್ಲಿ ಈ ವಿಚಾರನ ಹೆಚ್ಚು ಹೆಚ್ಚು ಜನಕ್ಕೆ ತಲುಪಿಸಿ, ಈ ಮೂಲಕವಾಗಿ ನಾವು ರಾಸಾಯನಿಕ ಕೃಷಿ ಮುಕ್ತವಾದಂಥ ಕೃಷಿನ ನಾವು ಮಾಡ್ತಾ ಹೋಗೋಣ, ಅದನ್ನು ಬೆಳೆಸ್ತಾ ಹೋಗೋಣ ಅಂತ ಹೇಳ್ತಾ ಇವತ್ತಿನ ನನ್ನ ವಾರದ ಮಾತನ್ನು ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ.